ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮೈಸೂರು ವ್ಲಾಗ್. ಇವತ್ತು ನಾವು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಚಾಮುಂಡೇಶ್ವರಿ ದೇವಸ್ಥಾನವು ಮೈಸೂರಿನಿಂದ ಸುಮಾರು 13 ಕಿಲೋಮೀಟರ್ ದೂರದಲ್ಲಿರುವ ಚಾಮುಂಡಿ ಬೆಟ್ಟದಲ್ಲಿದೆ. ನೀವು ಇಲ್ಲಿ ನೋಡ್ತಾ ಇರೋದು ಉತ್ಸವ ಮೂರ್ತಿ. ಇಲ್ಲಿ ಆಚರಿಸುವ ಪ್ರಮುಖ ಹಬ್ಬವೆಂದರೆ ನವರಾತ್ರಿ. ಆ ಸಮಯದಲ್ಲಿ ನವದುರ್ಗೆಯರ 9 ವಿಭಿನ್ನ ಅಂಶಗಳನ್ನು ಚಿತ್ರಿಸಲು ವಿಗ್ರಹವನ್ನು 9 ವಿಭಿನ್ನ ರೀತಿಯಲ್ಲಿ ಅಲಂಕರಿಸಿರುತ್ತಾರೆ. ಕರ್ನಾಟಕದ ಜನರು ಚಾಮುಂಡೇಶ್ವರಿಯನ್ನು ನಾಡದೇವಿ ಎಂದು ಕರೆಯುತ್ತಾರೆ. ಇವನೇ ನೋಡಿ, ಮಹಿಷಾಸುರ. ಈಗ ನಾವು ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿದೆ. ಇದು ಮೈಸೂರಿನಿಂದ ಸುಮಾರು 16 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನವು ವಿಷ್ಣುವಿಗೆ ಅರ್ಪಿತವಾಗಿದ್ದು, ಇಲ್ಲಿ ಸ್ವಾಮಿಯು ಆದಿಶೇಷದಲ್ಲಿ ವಿಶ್ರಾಂತಿ ಪಡೆಯುತ್ತಿರುವ ಹಾಗೆ ವಿಗ್ರಹವನ್ನು ಮಾಡಲಾಗಿದೆ. ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನವು ಮೈಸೂರಿನಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿದೆ. ಇದು KRS ಡ್ಯಾಮ್ ಬಳಿ ಇದೆ. ಈ ದೇವಾಲಯವು ಬೆಳಿಗ್ಗೆ 9 ರಿಂದ ಸಂಜೆ 6ರವರೆಗೆ ತೆರೆದಿರುತ್ತೆ. ಈ ಜಾಗವು ತುಂಬಾ ಶಾಂತಿಯಿಂದ ಕೂಡಿದೆ. ಈ ಕಲ್ಲಿನ ರಥವನ್ನು ನೋಡಿದ್ರೆ ಹಂಪಿಯ ಪ್ರಸಿದ್ಧ ರಥವನ್ನು ನೆನಪಿಸುತ್ತದೆ. ಇವಾಗ ನಾವು ಓಲ್ಡ್ ಒರಿಜಿನಲ್ ವಿನಾಯಕ್ ಮೈಲಾರಿ ಹೋಟೆಲಿಗೆ ಬಂದಿದ್ದೀವಿ. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಈ ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಂ ಸಿಗುತ್ತೆ. ಇದು ಡೈಲಿ 9 ರಿಂದ 7 ಗಂಟೆ ತನಕ ಓಪನ್ ಇರುತ್ತೆ. ಹಾಗೆ ಇಲ್ಲಿ ಒಬ್ಬರಿಗೆ 60 ರೂಪಾಯಿ ಟಿಕೆಟ್. ಇಲ್ಲಿ ತುಂಬ ಸೆಲೆಬ್ರಿಟೀಸ್, ಫ್ರೀಡಮ್ ಫೈಟರ್ಸ್, ಸೈಂಟಿಸ್ಟ್ಗಳ ವ್ಯಾಕ್ಸ್ ಸ್ಟ್ಯಾಚ್ಯೂಸ್ ನೋಡಬಹುದು.
ಮೈಸೂರಿನಲ್ಲಿ ಭೇಟಿ ನೀಡಲೇಬೇಕಾದ ಜಾಗವೆಂದರೆ ಲೋಕರಂಜನ್ ಅಕ್ವಾ ವರ್ಲ್ಡ್. The last 10 I ran away with my life, fast forward, never turn back again. It's kind of funny that the more we pass time, the more we need to set the rewind. And 19 was the year I had to leave you, but now I'm seeing all the signs. ಇದು ಇಂಡಿಯಾದ ಲಾರ್ಜೆಸ್ಟ್ ಅಂಡರ್ ವಾಟರ್ ಟನಲ್ ಆಗಿದೆ. ಇದರ ಲೊಕೇಶನ್ ಬಂದು ನಿಯರ್ ಮೈಸೂರು ಝೂ, ಇಟಿಗೆಗೂಡು, ಮೈಸೂರು. ಇದರ ಟೈಮಿಂಗ್ ಬಂದು ಮಂಡೇ ಟು ಫ್ರೈಡೇ 10 AM to 7:30 PM ಹಾಗೂ ವೀಕೆಂಡ್ಸಲ್ಲಿ 10 AM to 8:30 PM. ಇಲ್ಲಿಯ ಟಿಕೆಟ್ಸ್ ಅಡಲ್ಟ್ಸ್ಗೆ 199 ಹಾಗೂ ಕಿಡ್ಸಿಗೆ 149 ರೂಪೀಸ್ ಆಗಿದೆ. ಇಲ್ಲಿ ತುಂಬಾ ವೆರೈಟೀಸ್ ಆಫ್ ಫಿಶಸ್ನ ನೋಡಬಹುದು. ಇದು ಫೋಟೋಶೂಟ್ಗೆ ಬೆಸ್ಟ್ ಪ್ಲೇಸ್. Maybe the biggest question was in the last chapter. You gave me the soul I have today. Without you I never could have moved away. But now I see what you teach. I do believe I always should have stayed. Yeah. Is this really happening? I can't believe it's true. I'm just as surprised as you. Is this really happening? I can't be too sure. But one day I'll be yours again. One day I'll be yours. One day I'll be yours. One day I'll be yours. Life lessons come one in a dozen. The other 11 get something from nothing. Life lessons come one in a dozen. The other 11 get something from nothing. Life lessons come one in a dozen. The other 11 get something from nothing. Life changes just open the door. One thing's certain, I'll always be yours. Is this really happening? I can't believe it's true. I'm just as surprised as you. Is this really happening? I can't be too sure, but one day I'll be yours. ಈಗ ಸ್ವಲ್ಪ ಕೂಲ್ ಆಗೋಣ ಅಲ್ವಾ? ಬನ್ನಿ ಫ್ರೆಂಡ್ಸ್, ಈಗ ನಾವು ಮೈಸೂರಿನ ಸ್ನೋ ಸಿಟಿಗೆ ಹೋಗೋಣ. ಇದು ಸಹ ಮೈಸೂರು ಝೂ ಹತ್ರನೇ ಇದೆ. ಈ ಸ್ನೋ ಸಿಟಿಯನ್ನು 2019ರಲ್ಲಿ ಓಪನ್ ಮಾಡಲಾಗಿತ್ತು. 10,000 ಸ್ಕ್ವೇರ್ ಫೀಟ್ ಏರಿಯಾದ ಸ್ನೋ ಸಿಟಿಯು ಡಿಜೆ ಸಾಂಗ್ ಜೊತೆಗೆ ಸ್ನೋ ಬಾಲಿಂಗ್, ಮೌಂಟೇನ್ ಕ್ಲೈಂಬಿಂಗ್, ಸ್ನೋ ಜಂಪಿಂಗ್, ಸ್ಲೈಡಿಂಗ್, ಸ್ನೋ ಸ್ಕೀಯಿಂಗ್ ಇದನ್ನೆಲ್ಲ ಮಾಡಬಹುದು. ಮೈಸೂರಿನ ಜನರಿಗೆ ಇಲ್ಲಿಯ ಎಂಟ್ರೆನ್ಸ್ ಟಿಕೆಟ್ ಬಂದುಬಿಟ್ಟು ₹280 ಪರ್ ಹೆಡ್ ಮತ್ತು ವೀಕೆಂಡ್ಸಲ್ಲಿ ₹300 ಇರುತ್ತೆ. ಟೂರಿಸ್ಟ್ ಜನರಿಗೆ ₹350 ಟಿಕೆಟ್, ಹಾಗೆ ಪಾರ್ಕಿಂಗ್ ಆ್ಯಂಡ್ ಜಾಕೆಟ್ ಚಾರ್ಜಸ್ ಕೂಡ ಇರುತ್ತೆ. ಜಾಕೆಟ್ಸ್, ಬೂಟ್ಸ್ ಹಾಗೂ ಗ್ಲೌಸ್ ಇವರೇ ಪ್ರೊವೈಡ್ ಮಾಡ್ತಾರೆ. ಇದು ಡೈಲಿ 10 ರಿಂದ 8 ಗಂಟೆ ತನಕ ಓಪನ್ ಇರುತ್ತೆ. ನಾವೀಗ ನೆಕ್ಸ್ಟ್ ವಿಸಿಟ್ ಮಾಡ್ತಿರುವ ಪ್ಲೇಸ್ ಎಂದರೆ KRS ಡ್ಯಾಮ್ ಹತ್ತಿರ ಇರುವ ಬೃಂದಾವನ್ ಗಾರ್ಡನ್.
ಇಲ್ಲಿನ ಟೈಮಿಂಗ್ ಬಂದು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಓಪನ್ ಇರುತ್ತೆ. ಇಲ್ಲಿ ಸಂಜೆ 7ರಿಂದ 8 ಗಂಟೆ ತನಕ ಮ್ಯೂಸಿಕಲ್ ಫೌಂಟೇನ್ ಇರುತ್ತೆ. ಈ ಮ್ಯೂಸಿಕಲ್ ಫೌಂಟೇನ್ ನೋಡಲಿಕ್ಕೆ ತುಂಬ ಮೆಸ್ಮರೈಸಿಂಗ್ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ಸೋ ಪ್ರೆಸ್ ದ ಬೆಲ್ ಐಕನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.